ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾನು ಒಂದು ವಿಡಿಯೋ ನೋಡಿದೆ. ಅದು ಸಿಂಪಲಾಗಿ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅಂತ. ಸೊ ನಾನು ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಏನು ಮಾಡಬೇಕಂದ್ರೆ ಫಸ್ಟ್ ಒಂದು ಪಾತ್ರೆಗೆ ಚಿಕನ್, ಚಿಲ್ಲಿ ಪೌಡರ್, ಸಾಲ್ಟ್, ಕರ್ಡ್, ಲೆಮನ್ ಚಿಕನ್ಗೆ ಮ್ಯಾರಿನೇಟ್ ಮಾಡಿಕೊಂಡು ಸೈಡಿಗೆ ಎತ್ತಿಡಿ. ಇದಾದಮೇಲೆ ಒಂದು ಪಾತ್ರೆಗೆ ಆಯಿಲ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದಮೇಲೆ 2 ಆನಿಯನ್. ನಾವಿಲ್ಲಿ 750 ಗ್ರಾಮ್ಸ್ ಆಫ್ ಚಿಕನ್ ತೊಗೊಂಡಿದ್ದೀವಿ. ಸೊ ಅದಕ್ಕೆ 2 ಆನಿಯನ್ ಆ್ಯಂಡ್ 4 ಚಿಲ್ಲಿ, ಜೊತೆಗೆ 3 ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಬಂದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಆ್ಯಂಡ್ ಜೊತೆಗೆ ಕರಿ ಲೀವ್ಸ್ ಕೂಡ ಹಾಕ್ಕೊಬೇಕು. ಸೊ ಇದನ್ನು ಇಷ್ಟು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಯಾವಾಗ ಆನಿಯನ್ ಬ್ರೌನಿಷ್ ಬರುತ್ತೆ ಆವಾಗ ಚಿಕನ್ ಹಾಕ್ಕೊಂಡು ಬಾಡಿಸ್ಕೊಬೇಕು. ಅದು ಚಿಕನ್ ಹಸಿ ಫ್ಲೇವರ್ ಹೋದಾಗ ಅದು ನೀರು ಬಿಟ್ಕೊಳ್ಳುತ್ತಲ್ವ, ಆ ಟೈಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಅದಾದಮೇಲೆ ಅದಕ್ಕಿಂತ ಮುಂಚೆ ನೀವು ಫಸ್ಟು ಜೀರಿಗೆ, ಮೆಣಸು ಮತ್ತು ಸೋಂಪು ಇಷ್ಟನ್ನು ಹುರ್ಕೊಂಡು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಸೊ ಇದು 3 ಇಂಗ್ರೀಡಿಯೆಂಟೇ ಈ ಚಿಕನ್ಗೆ ಇಂಪಾರ್ಟೆಂಟ್. ಸೊ ಇದನ್ನು ಒಂದು 3 to 4 ಸ್ಪೂನ್ಸ್ ಹಾಕಬೇಕು ಆಗಿರುತ್ತೆ. 3 to 4 ಸ್ಪೂನ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಮನೆಯವ್ರಿಗೆಲ್ಲ ಕೊಡ್ತಾ ಇದ್ದಾರೆ. ಆಹಾ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿತ್ತು. ನಾನು ಎಲ್ಲೋ ವೀಡಿಯೋ ನೋಡಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ಬಿಕಾಸ್ ತುಂಬ ಲೆಸ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿದ್ದು, ಬಟ್ ಚೆನ್ನಾಗಿ ಬಂತು. ಸೊ ರಸಮ್ ಮತ್ತು ಬೇಳೆ ಸಾಂಬಾರಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ತಲೆಯಲ್ಲಿ ಯಾವುದಾದ್ರೂ ರೆಸಿಪಿ ಇದು ನಾನು ಟ್ರೈ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ಖಂಡಿತ ನಾನು ಟ್ರೈ ಮಾಡಿ ಹಾನೆಸ್ಟ್ ರಿವ್ಯೂ ಹಾಕ್ತೀನಿ. ಇದೇ ಥರ ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟಲ್ ರೆಸಿಪಿಗಾಗಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.